ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ಗೆ ಇವತ್ತು ಹಿಸ್ಟ್ರಿ ನಡೆದಿದೆ 5ನೇ ತಾರೀಕು. ಸೊ ಆ ಒಂದು ಪೇಪರ್ನ ಕೀ ಆನ್ಸರ್ ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನೋಡಿ. ಯಾವುದೇ ಮಿಸ್ ಇಲ್ಲ. ಇತಿಹಾಸ ಉಪನ್ಯಾಸಕರಿಂದ ತಿಳಿದು ಇರ್ತಕ್ಕಂಥದ್ದು ಯಾವುದು ತಪ್ಪಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ. MCQ ಇಂದ ಹಿಡಿದು ಎಲ್ಲದೂ ಹೇಳ್ತೀನಿ ಒಂದು ಕಡೆಯಿಂದ. ಸೊ ಮೊದಲ MCQ ಗೆ ಬಂದು ಸಿ ಆಗುತ್ತೆ. 2 ಉತ್ತರಗಳು ಸರಿ, ವಿವರಣೆಯೂ ಸರಿಯಾಗಿರ್ತಕ್ಕಂಥದ್ದು. ಎರಡನೇದಕ್ಕೆ ಬಂದು ಪರ್ಸಿ ಬ್ರೌನ್ ಅಂತಕ್ಕಂಥದ್ದಿದೆ, ಎ ಸರಿಯಾದಂಥ ಉತ್ತರ. ಮೂರನೇದು ಬಹಮನಿ ಸುಲ್ತಾನದ ಮೊದಲ ರಾಜಧಾನಿ ಗುಲ್ಬರ್ಗ ಅಂತಕ್ಕಂಥದ್ದು, ಬಿ ಉತ್ತರ ಸರಿ. ನಾಲ್ಕನೇದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಸರಿ. 5ನೇದಕ್ಕೆ ಕುವೆಂಪುರವರು ಅಂತಕ್ಕಂಥದ್ದು ಸರಿ, ಕರೆಕ್ಟಾಗಿ ಬರೆದಿದೆ, ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಬಿಟ್ಟ ಸ್ಥಳಕ್ಕೆ ಬಂದೆ. 1ನೇದಕ್ಕೆ ಬುದ್ಧ ಚರಿತೆ, ಸ್ಥಳ ಕೃಷ್ಣದೇವರಾಯ, ಅದ್ವೈತ ಮತ್ತೆ ಮಂಗಲ ಪಾಂಡೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರಗಳು, ಗಮನಿಸಿ. ಇನ್ನು ವಂದಿಸಿ ಬರೆಯರಿಗೆ ಬಂದರೆ ಮೊದಲನೇದಕ್ಕೆ ಜಾನ್ ಮಾರ್ಷಲ್ ಸಿಂಧು ನಾಗರಿಕ ಸಂಶೋಧನೆ, ಚಾವುಂಡರಾಯ ಗೊಮ್ಮಟೇಶ್ವರ, ಮದರಸ, ಕಾಯಕವೇ ಕೈಲಾಸ, ಮಂಡ್ಯ ಸಕ್ಕರೆ ಕೈ ಕಾರ್ಖಾನೆ ಸರಿಯಾದಂಥ ಉತ್ತರಗಳು, ಯಾವುದೇ ಮಿಸ್ ಇಲ್ಲ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಆದಿಕವಿ ಅಂತ ಯಾರನ್ನು ಕರೀತಾರೆ? ಪಂಪನ್ ಕರೀತಾರೆ. ನೆಕ್ಸ್ಟ್ ಚಿತ್ರದುರ್ಗ ಕೋಟೆ ರಕ್ಷಿಸಿದವರು ಒನಕೆ ಓಬವ್ವ. ಕಬೀರರು ರಚಿಸಿದಂಥ ಗೀತೆಗಳು ಯಾವ ಪ್ರಕಾರದಲ್ಲಿದ್ದಾವೆ? ದೋಹಾ ಪ್ರಕಾರದಲ್ಲಿದ್ದಾವೆ. ನೆಕ್ಸ್ಟ್ ಭಾರತಕ್ಕೆ ಜಲಮಾರ್ಗ ಕಂಡಿಡಿದಂಥವರು ವಾಸ್ಕೋಡಿಗಾಮ. ಸೋರಿಕೆ ಸಿದ್ಧಾಂತ ದಾದಾಬಾಯಿ ನವರೋಜಿ ಸರಿಯಾದಂಥ ಉತ್ತರಗಳು. 2 ಅಂಕದ ಮೊದಲ ಪ್ರಶ್ನೆ, ಭಾರತದ 2 ಹೆಸರುಗಳು, ಭರತ ವರ್ಷ, ಭರತಖಂಡ, ಭಾರತ. 2ನೇದು ಕವಿರಾಜ ಮಾರ್ಗದ ಪ್ರಕಾರ ಕಾವೇರಿಯಿಂದ ಉತ್ತರಕ್ಕೆ ಗೋದಾವರಿ ನದಿವರೆಗೆ ಹರಿಯುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಿಯೋಲಿಥಿಕ್ ಎಂದರೆ ಹೊಸ ಮತ್ತು ಲಿಖಿತ್ ಎಂದರೆ ಶಿಲೆ ಅಂತಕ್ಕಂಥದ್ದಿದೆ. ನೆಕ್ಸ್ಟ್ ಬಂದು ಯಾವುದಾದರೂ 2 ವೇದಗಳನ್ನು ಹೆಸರಿಸಿ ಅಂತ ಇದೆ. ಋಗ್ವೇದ, ಯಜುರ್ವೇದ ಅಂತ ಇದೆ. ಯಾವುದಾದರೂ 2 ಸಿಂಧು ನಾಗರಿಕತೆಯ ನಗರಗಳ ಹೆಸರಿಸಿ ಅಂತ ಇದೆ. ಕಾಲಿಬಂಗನ್ ಮತ್ತು ಧೋಲವೀರ ಅಂತಕ್ಕಂಥದ್ದಿದೆ. ಸಂಗಮಯುಗದ ಯಾವುದಾದರೂ 2 ಕೃತಿಗಳು, ಶಿಲಾವಾದಿಗಾರಂ ಮತ್ತು ಮಣಿಮೇಗಲೈ ಅಂತಕ್ಕಂಥದ್ದಿದೆ. ಶಿವಪ್ಪ ನಾಯಕ ಒಬ್ಬ ಕೆಳದಿ ನಾಯಕ. ಅವನು ತನ್ನ ಶಿಸ್ತು ಎಂಬ ಕಂದಾಯ ಪದ್ಧತಿಗೆ ಹೆಸರುವಾಸಿಯಾಗಿದ್ದಂಥವನು. ರಾಮಾನುಜಾಚಾರ್ಯರು 1107ರಲ್ಲಿ ಚೆನ್ನೈ ಸಮೀಪದ ಪೆರಂಬೂರಿನಲ್ಲಿ ಜನಿಸಿದಂಥದ್ದು. ನೆಕ್ಸ್ಟ್ ಬಂದು ಚಿಸ್ತಿ ಪಂಥದ ಸಂತರು ಮುಯಿಮುದ್ದೀನ್ ಚಿಸ್ತಿ ಮತ್ತು ಫರೀದುದ್ದೀನ್ ಶಕರ್ ಅಂತಕ್ಕಂಥವ್ರು ಆಗ್ತಾರೆ. ಇನ್ನು ದತ್ತುಪುತ್ರರಿಗೆ ಹಕ್ಕಿಲ್ಲ ಅಂತಕ್ಕಂಥ ಲಾರ್ಡ್ ಆಲೋಸಿ ಜಾರಿಗೆ ತಂದಿದ್ದು. ಗಂಡು ಸಂತಾನವಿದ ರಾಜನಿಗೆ ಆತನ ದತ್ತುಪುತ್ರರಿಗೆ ಅಧಿಕಾರ ಇಲ್ಲ ಅಂತಕ್ಕಂಥದ್ದು ಬರೀಬೇಕಾಗುತ್ತೆ. ಯಾವುದಾದ್ರು 2 ತೀವ್ರಗಾಮಿಗಳನ್ನು ಬರೆಯಿರಿ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಲಗಂಗಾಧರ ತಿಲಕ್ ಅಂತಕ್ಕಂಥದ್ದು ಬರೆದ್ರೆ ಸಾಕಾಗುತ್ತೆ. ಇನ್ನು ರಾಜ್ಯ ಪುನರ್ವಿಂಗಡೆ ರಚಿಸಿದಂಥವು JVP ಕಮಿಟಿ ಮತ್ತು ದಾರ್ ಸಮಿತಿ ಅಂತಕ್ಕಂಥದ್ದು 2 ಉತ್ತರಗಳನ್ನು ಬರೆದು ನಿಮಗೆ ಅಂಕಗಳು ಸಿಗ್ತವೆ. ಇಷ್ಟು. ಇನ್ನು ಅದನ್ನು ಬಿಟ್ಟಿದ್ರೆ ಇನ್ನೊಂದು ಲಾಂಗ್ ಆನ್ಸರ್ಸ್ಗಳನ್ನ ಇದನ್ನು ನೋಡೋದಾದ್ರೆ ನೀವು ಬುಕ್ಗಳಲ್ಲಿ ನೋಡ್ಕೊತೀರಾ. ಸೊ ನಿಮ್ಗೆ ಅವು ಸಿಗ್ತವೆ. 1 ಅಂಕ, 2 ಅಂಕ ಮತ್ತು MCQಗಳಿಗೆ ಸಂಬಂಧಪಟ್ಟಂಥ ಉತ್ತರಗಳು ಮಾತ್ರ ನಿಮಗೆ ಬೇಕಾಗ್ತವೆ. ಇನ್ನು ಮ್ಯಾಪಿಗೆ ಸಂಬಂಧಪಟ್ಟದನ್ನು ಒಂದಿಷ್ಟು ವರ್ಕ್ ಆಗ್ತೀವಿ ನೋಡಿ, ಅದನ್ನು ನೋಡ್ಕೊಳ್ಳಿ. ಇವೆಲ್ಲ 4 ಅಂಕದ ಪ್ರಶ್ನೆಗಳು ಭಾಳ ಸುಲಭ ಇದ್ದಾವೆ. ಈ ಬುಕ್ಗಳಲ್ಲಿ ನೋಟ್ಸ್ಗಳಲ್ಲಿ ನಿಮಗೆ ಸಿಗ್ತವೆ ಇವು. ಇನ್ನು ಮ್ಯಾಪಿಗೆ ಸಂಬಂಧಪಟ್ಟಂಥದ್ದನ್ನು ಇವು ನೋಡಿ, ಇಲ್ಲಿ 5 ಅಂಕದ ಪ್ರಶ್ನೆಗಳಿಗೆ ಸಂಬಂಧ ಅಕ್ಬರು, ಕ್ಲಾಸಿಕ್, ಅದನ್ನು ಸ್ವಾಮಿ ವಿವೇಕಾನಂದ, ಮಹಾವೀರ ಇದನ್ನೆಲ್ಲ ಕೇಳಿದರೆ. ಇನ್ನು ಮ್ಯಾಪಿಗೆ ಹೋಗೋಣ ಬನ್ನಿ ನೇರವಾಗಿ. ಕಾಲಾನುಕ್ರಮದಲ್ಲಿ ಮೊದಲನೇದು ಶಕಯುಗ, 2ನೇದು ವಿಜಯನಗರ ಸಾಮ್ರಾಜ್ಯ 1336, ನಂತರದಲ್ಲಿ ವುಡ್ಸ್ ವರದಿ 1854, 4ನೇದು ಮೈಸೂರು ಬ್ಯಾಂಕ್ ಸ್ಥಾಪನೆ 1913. ಇಷ್ಟು ನಿಮಗೆ ಕಾಲಾನುಕ್ರಮದಲ್ಲಿ ಬರ್ತವೆ. ಇನ್ನು ಮ್ಯಾಪನ್ನು ಹಾಕ್ತೀನಿ, ಬುಕ್ಕಲ್ಲಿ ಇರ್ತಕ್ಕಂಥದ್ದು ನೋಡ್ಕೊಳ್ಳಿ. ನೀವು ಎಲ್ಲೆಲ್ಲಿ ಏನೇನು ಗುರುತು ಹಾಕಿದ್ದೀರಾ ಅಂತಕ್ಕಂಥದ್ದಿದೆ, ಅದರ ವಿವರಣೆಗಳನ್ನು ಹಾಕ್ತೀನಿ, ಹಾಗೆ ನೋಡ್ಕೊಳ್ಳಿ. ಅದೇ ರೀತಿಯಲ್ಲಿ ಇಂಗ್ಲೀಷ್ ಮೀಡಿಯಂ ಪೇಪರು ಸಹ ಇದೇ ಉತ್ತರಗಳಾಗ್ತವೆ. MCQ ಆಗ್ಬೋದು, ಲಾಂಗ್ ಆನ್ಸರ್ ಆಗ್ಬೋದು, ಶಾರ್ಟ್ ಆನ್ಸರ್ ಆಗ್ಬೋದು. ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ.